ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ಯಾರೆಲ್ಲ ಈ ತಿಂಗಳು ಎಕ್ಸಾಮ್ 2ನ ಬರೀತಾ ಇದ್ದೀರಾ ಅವ್ರಿಗೆ ಬಂದ್ಬಿಟ್ಟು ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಸೊ ಕೊನೆವರೆಗೂ ನೋಡಿ. ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ತುಂಬ ಜನ ಕೇಳ್ತಿದ್ದಾರೆ ಎಕ್ಸಾಮ್ 2 ಪ್ರಿಪ್ರೇಷನ್ ಆಗೋದು ಹೇಗೆ ಬ್ರೋ, ಎಕ್ಸಾಮ್ 2ದು ಟೈಮ್ ಟೇಬಲು ನಂಗೆ ಇನ್ನೂ ಗೊತ್ತಿಲ್ಲ ಬ್ರೋ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ದೀರಾ. ಸೊ ಈ ಒಂದು ವಿಡಿಯೋದಲ್ಲಿ ಎಕ್ಸಾಮ್ 2 ಟೈಮ್ ಟೇಬಲ್ ಹೆಂಗಿರುತ್ತೆ ಮತ್ತು ಎಕ್ಸಾಮ್ಗೆ 2ಗೆ ಪ್ರಿಪ್ರೇಷನ್ ಹೇಗೆ ಆಗೋದಂತ ಸೊ ತಿಳಿಸ್ಕೊಡ್ತೀನಿ. ಚಾನಲ್ನ ಹೊಸ್ತಾ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿದ ಒಂದು ಬೇಗ ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಎಕ್ಸಾಮ್ 2ಗೆ ಬಂದ್ಬಿಟ್ಟು ಟೈಮ್ ಟೇಬಲ್ ಅನ್ನೋದು ಆಗಲೇ ಅನೌನ್ಸ್ ಆಗಿದೆ. ಸೊ ಟೈಮ್ ಟೇಬಲ್ ನಿಮಗೆ ಸೊ ಎಂಡಲ್ಲಿ ಹೇಳ್ತೀನಿ. ಈಗ ಬಂದ್ಬಿಟ್ಟು ಎಕ್ಸಾಮ್ 2ಗೆ ಪ್ರಿಪ್ರೇಷನ್ ಬಂದ್ಬಿಟ್ಟು ಮಾಡಲ್ ಕ್ವಶನ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ ಮತ್ತು ಕ್ವಶನ್ ಬ್ಯಾಂಕ್ನ ಸೊ ಹೀಗೆ ಡೌನ್ಲೋಡ್ ಮಾಡ್ಕೊಳ್ಳೋಂಥ ಸೊ ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ. ಸೊ ನೀವು ಇನ್ನೂ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಹೋಗಿ ಚೆಕ್ ಮಾಡಿ. ಮತ್ತು ಅಲ್ಲಿ ಕೂಡ ಇರುತ್ತೆ ಎಕ್ಸಾಮ್ 2ಗೆ ಹೇಗೆ ಪ್ರಿಪ್ರೇಷನ್ ಆಗೋದಂತ ಆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತು ಎಕ್ಸಾಮ್ ಒಂದು ಏನೋ ಪೇಪರ್ ಬಂದಿತ್ತು ನಿಮಗೆ, ಅದನ್ನು ಕೂಡ ಸಾಲ್ವ್ ಮಾಡಿಕೊಂಡು ಓದ್ಕೊಳ್ಳಿ. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ರೆ ಬ್ರೋ ನಮಗೆ ಎಕ್ಸಾಮ್ 2ದು ಟೈಮ್ ಟೇಬಲು ಮತ್ತು ಆಲ್ ಟಿಕೆಟ್ ಎಲ್ಲಿ ಕೊಡ್ತಾರೆ ಅಂತ. ಆಲ್ ಟಿಕೆಟ್ ಬಂದ್ಬಿಟ್ಟು ನಿಮಗೆ ಏಪ್ರಿಲ್ 20ನೇ ತಾರೀಕು ಆದಮೇಲೆ ನಿಮ್ಮ ಒಂದು ಕಾಲೇಜಿನಲ್ಲೇ ಪ್ರೊವೈಡ್ ಮಾಡ್ತಾರೆ. ಸೊ ಹೋಗಿ ಈಸ್ಕೊಳ್ಳಿ, ಅಲ್ಲೇ ಕೊಡ್ತಾರೆ ನಿಮಗೆ ಎಕ್ಸಾಮ್ 2ದು ಆಲ್ ಟಿಕೆಟು. ಸೊ ಹೋಗಿ ಈಸ್ಕೊಂಡು ಎಕ್ಸಾಮ್ 2ಗೆ ಬರೀರಿ. ಮತ್ತು ಈಗ ಟೈಮ್ ಟೇಬಲ್ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಸ್ಕ್ರೀನಲ್ಲಿ ನೀವು ನೋಡ್ಬೋದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2ದು ಟೈಮ್ ಟೇಬಲ್ ಅದು ಇದು ಲಾಸ್ಟ್ ಆಗಿರುತ್ತೆ ನೋಡ್ಬೋದು. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತಿದೆ. ಸೊ ನಾನು ಸ್ಕ್ರೋಲ್ ಮಾಡ್ತೀನಿ, ಸೊ ನೋಡ್ಕೊಂಡು ಹೋಗಿ. ಸೊ ನಿಮಗೆ ಈ ಒಂದು PDF ಬೇಕಂದರೆ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. 2026 ದ್ವಿತೀಯ PUC ಪರೀಕ್ಷೆ 2ರ ಅಂತಿಮ ವೇಳಾಪಟ್ಟಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು 30ನೇ ತಾರೀಕು ಬಂದ್ಬಿಟ್ಟು ಇದೇ ತಿಂಗಳು 30ನೇ ತಾರೀಕಿಂದ ಬಂದ್ಬಿಟ್ಟು ನಿಮಗೆ ಸೊ ಕನ್ನಡ ಎಕ್ಸಾಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಮತ್ತು 1ನೇ ತಾರೀಕು ಬಂದ್ಬಿಟ್ಟು ರಜೆ ಇರುತ್ತೆ. ಮತ್ತು 2ನೇ ತಾರೀಕು ಐಚ್ಛಿಕ ಕನ್ನಡ ಇರುತ್ತೆ. ಸೊ ನೋಡ್ಕೊಳ್ಳಿ, ಸ್ಕ್ರೋಲ್ ಮಾಡ್ತೀನಿ. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾರೆ ಇವತ್ತು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಎಕ್ಸಾಮ್ 2ಗೆ ಅಪ್ಲೈ ಮಾಡೋದು ಅಂತ. ಸೊ ಪೋರ್ಟಲ್ ಬಂದ್ಬಿಟ್ಟು ಇನ್ನೂ ಓಪನ್ ಇದೆ. ಹೋಗಿ ಎಕ್ಸಾಮ್ 2ಗೆ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಹೋಗಿ ಅಪ್ಲೈನ ಮಾಡಿ. ಮತ್ತು ಎಕ್ಸಾಮ್ 2ಗೆ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಪ್ಲೈ ಮಾಡೋದು ಹೇಗೆ ಅಂತ. ಸೊ ಹೋಗಿ ಚೆಕ್ ಮಾಡಿಕೊಂಡು ಎಕ್ಸಾಮ್ 2ಗೆ ಅಪ್ಲೈನ ಮಾಡ್ಕೊಳ್ಳಿ. ಸೊ ನಿಮಗೆ ಪ್ರೂಫ್ ಬೇಕಂದರೆ ಸೊ ಇಲ್ಲೇ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಸೊ ಎಕ್ಸಾಮ್ 2ಗೆ ಪೋರ್ಟಲ್ ಓಪನ್ ಇದೆ, ಇನ್ನೂ ಕ್ಲೋಸ್ ಆಗಿಲ್ಲ. ಎಷ್ಟು ನೋಡ್ಬೋದು ನೀವು 2026 ದ್ವಿತೀಯ PUC ಎಕ್ಸಾಮ್ 2 ದ್ವಿತೀಯ PUC ಅದಕ್ಕೆ ಸಾರಿ ಈಗ ನೋಡ್ಬೋದು ಸ್ಕ್ರೀನಲ್ಲಿ 2025-26 ಸೆಕೆಂಡ್ PUC ಎಕ್ಸಾಮ್ 2 ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಅಂತ ಬಿಟ್ಟಿದ್ದಾರೆ. ಸೊ ಇನ್ನೂ ಪೋರ್ಟಲು ಕ್ಲೋಸ್ ಆಗಿಲ್ಲ. ಎಕ್ಸಾಮ್ 2ಗೆ ಇನ್ನೂ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಹೋಗಿ ಅಪ್ಲೈನ ಮಾಡಿ. ಮತ್ತು ಇಂಪ್ರೂವ್ಮೆಂಟ್ಗೆ ಎಕ್ಸಾಮ್ ಬರೀತೆ ಅಂದರೆ ಫೀಸ್ ಇರುತ್ತೆ. ಸೊ ಫೀಸ್ನ ಪೇ ಮಾಡಿಬಿಟ್ಟು ಎಕ್ಸಾಮ್ 2ಗೆ ಅಪ್ಲೈನ ಮಾಡಿ. ಸೊ ನಾನು ಕ್ಲಿಕ್ ಮಾಡ್ತೀನಿ ನೋಡಿ, ಕ್ಲಿಕ್ ಮಾಡಿದೆ. ಸೊ ಇನ್ನೂ ಕೂಡ ಓಪನ್ ಆಗ್ತಾ ಇದೆ. ನೀವು ಮೊದಲೇ ಲಾಗಿನ್ ಮಾಡಿದ್ದೀನಿ ಅಂದರೆ ಮೊಬೈಲ್ ನಂಬರ್ನ ಹಾಕ್ಕೊಂಡು OTP ಬರುತ್ತೆ, ಹಾಕ್ಕೊಳ್ಳಿ. ರಿಜಿಸ್ಟರ್ ಇನ್ನೂ ಮಾಡಿಲ್ಲ ಅಂದರೆ ರಿಜಿಸ್ಟರ್ ಮಾಡಿಕೊಂಡು ಎಕ್ಸಾಮ್ 2ಗೆ ಅಪ್ಲೈನ ಮಾಡಿ. NC ಅಂತ ಯಾರೆಲ್ಲ ತೊಗೊಂಡಿದ್ರೆ ಅವ್ರಿಗೆ ಬಂದ್ಬಿಟ್ಟು ಯಾವುದೇ ಫೀಸ್ ಅನ್ನೋದು ಇರೋದಿಲ್ಲ. ಮತ್ತು ಇಂಪ್ರೂವ್ಮೆಂಟ್ಗೆ ಬರೀತೀನಿ ಅಂದರೆ ಸೊ ಫೀಸ್ ಇರುತ್ತೆ, ನೋಡಿಕೊಂಡು ಎಕ್ಸಾಮ್ 2ಗೆ ಅಪ್ಲೈನ ಮಾಡ್ಕೊಳ್ಳಿ. ಸೊ ಇವತ್ತು ಬಂದ್ಬಿಟ್ಟು ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಸರ್ವರ್ ಡೌನ್ ಇರೋದ್ರಿಂದ ಇನ್ನೂ ಬಿಟ್ಟಿರಬೇಕೇನೋ, ಸೊ ಗೊತ್ತಿಲ್ಲ. ಸೊ ಎಕ್ಸಾಮ್ 2ಗೆ ಅಪ್ಲೈ ಮಾಡಿಲ್ಲ ಅಂದರೆ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ಬೇಗ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತೀರಿ ಕೌಶಿಕ್ ಅಪ್ಡೇಟೆಡ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.